ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ನಮ್ಮೆಲ್ಲ ರೈಲ್ವೆ ವಿದ್ಯಾರ್ಥಿಗಳೆಲ್ಲ ಹೇಗಿದ್ದೀರಿ? ಓಕೆ, ಎಲ್ಲರೂ ಆರಾಮದಿರಲ್ಲ? ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತಾರೆ, ಸರ್ ಆರಾಮದಿರಿ ಅಂತೇಳಿ. ಓಕೆ, ಭಾಳ ದಿನ ಆಯಿತು ನಿಮ್ಮ ವಿಡಿಯೋ ಭೇಟಿಯಾಗಿ. ಓಕೆ, ಭಾಳ ದಿನ ಆಯಿತು ರೈಲ್ವೆ ವಿಡಿಯೋ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿರಲಿಲ್ಲ. ಆ್ಯಕ್ಚುಲಿ ಅಪ್ಲಿಕೇಶನ್ ಸ್ಟೇಟಸ್ ಇದು ಬೆಳಿಗ್ಗೆ ಬಂದೈತಿ. ಸೊ ವಿಡಿಯೋ ಸ್ವಲ್ಪ ಲೇಟ್ ಆಗಿದೆ. ಓಕೆ, ಇವತ್ತು ಸ್ವಲ್ಪ ಬೇರೆ ವರ್ಕಲ್ಲಿ ಬಿಸಿ ಇದೆ. ಓಕೆ, ಎಲ್ಲರೂ ಆರಾಮದಿರಲ್ಲ? ಸೊ ಹೆಂಗಿದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ RRB ಗ್ರೂಪ್ ಡಿ ಅಪ್ಲಿಕೇಶನ್ ಸ್ಟೇಟಸನ್ನು ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ ಎಲ್ಲ ಹೇಳ್ತೀನಿ, ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಡೋಂಟ್ ವರಿ. ಓಕೆ, ವಿಡಿಯೋ ಎಂಡವರೆಗೂ ನೋಡಿರಿ, 100% ಯೂಸ್ಫುಲ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದು ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ RRB ಗ್ರೂಪ್ ಡಿ ಪ್ರಿಪರೇಷನ್ ಮಾಡ್ತಿದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪರೇಷನ್ ಮಾಡಿರಿ. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀವಿ, ತೊಗೊಂಡು ಪ್ರಿಪರೇಷನ್ ಮಾಡಿರಿ. ಕನ್ನಡದಲ್ಲಿರ್ತದೆ, ಕನ್ನಡಿಗರು ವಿಶೇಷವಾಗಿ ಮಾಡಿರುವಂಥದ್ದು. GK ಐತಿ 600ಕ್ಕೆ ಹೆಚ್ಚು ಪ್ರಶ್ನೆಗಳದಾವೆ, ಸೈನ್ಸ್ ಐತಿ 600ಕ್ಕೆ ಹೆಚ್ಚು ಪ್ರಶ್ನೆಗಳದಾವೆ, ಮ್ಯಾಥ್ಸ್ ಆಪ್ಟಿಟ್ಯೂಡ್ ಐತಿ ವಿತ್ ಡೀಟೇಲ್ ಸೊಲ್ಯೂಷನ್ ಕೊಟ್ಟಿದ್ದೀವಿ. ಓಕೆ, ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳ್ಳೋದು ಅಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದರೆ ತೊಗೋಬೋದು, ಬೇಡ ಅಂದರೆ ಬಿಡ್ಬೋದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ತೊಗೋರಿ, ಹೆಲ್ಪ್ಫುಲ್ ಆಗುತ್ತೆ, 100% ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ ಸ್ನೇಹಿತರೆ, ನೋಡಿರಿ RRB ಗ್ರೂಪ್ ಡಿ ಈಗಾಗಲೇ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿದ್ದಾವೆ. ಸೊ ಆಗಸ್ಟ್ 3ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. 3 ಓಕೆ 3 2ನೇ ತಾರೀಕಿನ ನಿಮ್ಮದು ಸಂಡೇ ಇದು ಇತ್ತು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಅದಾವೆ. ಸೊ ಇನ್ಮೇಲೆ ಕಂಟಿನ್ಯೂ ಎಕ್ಸಾಮ್ಸ್ ಬರ್ತಾವೆ. ಸೊ ಪ್ರಿಪೇರ್ ಆಗಿರ್ರಿ. ಓಕೆ, ಸೊ ಅಪ್ಲಿಕೇಶನ್ ಸ್ಟೇಟಸನ್ನು ಬಿಟ್ಟಿದ್ದಾರೆ, ಯಾವ ರೀತಿ ಚೆಕ್ ಮಾಡ್ಕೊಳ್ಳೋ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಡೈರೆಕ್ಟ್ ಲಿಂಕನ್ನು ಹಾಕ್ತೀನಿ. ಓಕೆ, ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳುವಂತಹ ಡೈರೆಕ್ಟ್ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರಿ, 100% ಯೂಸ್ಫುಲ್ ಆಗುತ್ತೆ. ಸೊ ನೀವು ಡೈರೆಕ್ಟ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಚೆಕ್ ಮಾಡ್ಕೋಬೋದು ಅಂತೇಳಿ. ಓಕೆ, ಸೊ ಅದ್ರ ಮೂಲಕ ನೀವು ಚೆಕ್ ಮಾಡ್ಕೊರಿ. ಸೊ ನಿಮಗೆ 100% ಯೂಸ್ಫುಲ್ ಆಗುತ್ತೆ. ಓಕೆ, ಇದು ನೋಡ್ರಿ, ಇಲ್ಲೇ ಇದು ನಿಮಗೆ ನೋಟಿಸ್ ಬಿಟ್ಟಿದ್ದಾರೆ. ಓಕೆ, ಸೊ ಇವತ್ತು ಬೆಳಿಗ್ಗೆ ಓಪನ್ ಆಗಿದೆ. ಆ್ಯಕ್ಚುಲಿ ಹಾಕೋದು ಲೇಟ್ ಮಾಡಿದ್ವಿ. ಸೊ ನೋಟಿಸ್ ಆನ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಹೇಳಿ. ಸೊ CPC 9/2025 ವೇರಿಯಸ್ ಪೋಸ್ಟಸ್ ರಿಲೇಟೆಡ್ ಗ್ರೂಪ್ ಡಿ. ಓಕೆ, ಸೊ ನಮ್ಮ ಕರ್ನಾಟಕ ಅಭ್ಯರ್ಥಿ ಕೂಡ ಇದು ಬಿಟ್ಟಿದ್ದಾರೆ. ಒಂದ್ಸಲ ನಿಮಗೆ ನೋಟಿಸ್ ತೋರಿಸ್ತಾ ಇದ್ದೀನಿ, ಒಂದ್ಸಲ ನೋಡ್ಕೊಂಬಿಡ್ರಿ. ಓಕೆ, ಸೊ ಇವಾಗ ನಾನು ನಿಮಗೆ ಲ್ಯಾಪ್ಟಾಪ್ ಒಳಗೆ, ಕಂಪ್ಯೂಟರ್ ಒಳಗೆ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ನಿಮ್ಮ ಫೋನಲ್ಲಿ ಕೂಡ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಅದ್ರ ತಕ್ಕಂತೆ ನೋಡ್ತಾ ಹೋಗ್ರಿ. ಓಕೆ, ಸೊ ಇದು 8ನೇ ತಾರೀಕು ಬಂದಿರುವಂಥ ನೋಟಿಸ್ ಐತಿ. ಓಕೆ, ಬಟ್ ಲಿಂಕ್ ಆ್ಯಕ್ಟಿವ್ ಆಗಿರೋದು ನಿನ್ನೆ ಆ್ಯಕ್ಟಿವ್ ಆಗೈತಿ. ಸೊ ನಿಮಗೆ ತೋರಿಸ್ತೀನಿ ನೋಡಿರಿ. ಇಲ್ಲಿ ಇದೆಲ್ಲ ಬಿಡ್ರಿ, ಇದು ಲಿಂಕ್ ಐತಿ. ಓಕೆ, ಇವಾಗ ಆಫೀಸಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ವಿತ್ ಆಧಾರ್ ಅಥವಾ ಲಾಗಿನ್ ವಿತ್ RRB ಅಕೌಂಟ್. ಓಕೆ, ಸೊ ಹೆಂಗೆ ಬೇಕಾಗ್ಬೋದು, ಲಾಗಿನ್ ವಿತ್ RRB ಅಕೌಂಟ್ ಅಂತ. ಸೊ ಇಲ್ಲೆಲ್ಲ ನೀವು ಪಾಸ್ವರ್ಡ್ ಹಾಕಿ ಎಲ್ಲ ಲಾಗಿನ್ ಆಗಬೇಕಾಗುತ್ತೆ, ಅಥವಾ ಇಮೇಲ್ ಐಡಿ ಹಾಕಿದ್ರು ನೀವು ಲಾಗಿನ್ ಆಗ್ಬೋದು. ಓಕೆ, ಸೊ ಹೆಂಗಾದ್ರೂ ಲಾಗಿನ್ ಆಗಿರಿ, ಒಟ್ಟಾರೆ ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಆದ ತಕ್ಷಣ ನಿಮಗೆ ಒಂದು ನಿಮಿಷ ತೋರಿಸ್ತೀನಿ. ಲಾಗಿನ್ ಆಗಿರಿ, ಅಲ್ಲಿ ನಿಮಗೆ ಮೈ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇರುತ್ತೆ. ಓಕೆ, ಸೊ ಅಲ್ಲಿ ಹೋಗಿ ಇಲ್ಲೂ ತೋರಿಸ್ತಾ ಇದೆ ನೋಡಿರಿ, ರಿಕ್ರೂಟ್ಮೆಂಟ್ ಫಾರ್ ವೇರಿಯಸ್ ಪೋಸ್ಟಸ್ ಲೆವೆಲ್ 1 to 7th CPC ಪೇ ಮ್ಯಾಟ್ರಿಕ್ಸ್ ಅಂದರೆ ಗ್ರೂಪ್ ಡಿ ಇದು. ಓಕೆ, ಸೊ ಪ್ರೊವಿಷನಲಿ ಎಕ್ಸ್ಪೆಕ್ಟೆಡ್, ಇದು ನಿಮ್ಮ ಅಪ್ಲಿಕೇಶನ್ ಎಕ್ಸ್ಪೆಕ್ಟ್ ಆಗಿದೆ ಅಂತ ಅರ್ಥ. ಪ್ರೊವಿಷನಲಿ ಎಕ್ಸ್ಪೆಕ್ಟೆಡ್ ಅಂತ ಬಂದರೆ ಸೊ ನಿಮ್ಮ ಅಪ್ಲಿಕೇಶನ್ ಎಕ್ಸ್ಪೆಕ್ಟ್ ಆಗಿದೆ ಅಂತ ಅರ್ಥ. ರಿಜೆಕ್ಟ್ ಆಗಿಲ್ಲ. ಸಕ್ಸಸ್ ಪೇಮೆಂಟ್ ನಾಟ್ ಡನ್ ಅಂದರೆ ಸೊ ಡೋಂಟ್ ವರಿ, ಪೇಮೆಂಟ್ ಆಗಿರುತ್ತೆ. ಓಕೆ, ಸೊ ಅಥವಾ ನಿಮ್ಮ ಪೇಮೆಂಟ್ ಅಪ್ಡೇಟ್ ಆಗಿರಲಿ ಬಿಡಲಿ, ಅದೇನು ಡೋಂಟ್ ವರಿ, ಪೇಮೆಂಟ್ ಮಾಡಿದ್ರೆ ಬಂದಿರುತ್ತೆ, ಇಲ್ಲಾಂದ್ರೆ ಇಲ್ಲ. ಓಕೆ, ಪ್ರೊವಿಷನಲಿ ಎಕ್ಸ್ಪೆಕ್ಟೆಡ್ ಅಂದರೆ ಸೊ ಅಪ್ಲಿಕೇಶನ್ ಸ್ಟೇಟಸ್ ನಿಮ್ಮದು ಎಕ್ಸೆಪ್ಟ್ ಆಗಿದೆ, ನೀವು ಎಕ್ಸಾಮ್ ಬರಿಬೋದು. ಇಲ್ಲಿ ಏನಾದರೂ ರಿಜೆಕ್ಟ್ ಅಂತ ಬಂದರೆ ಸೊ ನಿಮಗೆ ಮೆಸೇಜ್ ಬರುತ್ತೆ ಯಾಕೆ ರಿಜೆಕ್ಟ್ ಆಗೈತೆ ಅಂತೇಳಿ. ಓಕೆ, ಸೊ ಇಲ್ಲಿ ಇದೇನು ಮೇನ್ ನೋಡ್ರಿ, ಪ್ರೊವಿಷನ್ ಎಕ್ಸ್ಪೆಕ್ಟೆಡ್ ಇದ್ದರೆ ಎಕ್ಸ್ಪೆಕ್ಟ್ ಆಗೈತಿ, ನಿಮಗೆ ಅಡ್ಮಿಟ್ ಕಾರ್ಡ್ ಬರ್ತದೆ ಇಷ್ಟೇ. ಓಕೆ, ಸೊ ಇಷ್ಟು ಗಮನ ಹರಿಸ್ರಿ. ಸ್ನೇಹಿತರೆ, ನೋಡಿದ್ರಲ್ಲ, ಈ ರೀತಿಯಾಗಿ ಚೆಕ್ ಮಾಡ್ಕೊರಿ, ನಿಮಗೆ 100% ಓಪನ್ ಆಗುತ್ತೆ. ಯಾರಿಗೆಲ್ಲ ಓಪನ್ ಆಗಲ್ಲ ಸೊ ನಮಗೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಐತೆ, 100% ನಿಮಗೆ ಅಲ್ಲಿ ತೆಗೆದುಕೊಡ್ತಾರೆ. ಓಕೆ, ಸೊ ನೀವೇನಾದರೂ RRB ಗ್ರೂಪ್ ಡಿ ಪ್ರಿಪರೇಷನ್ ಮಾಡ್ತಿದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀವಿ, ತೊಗೊಂಡು ಪ್ರಿಪರೇಷನ್ ಮಾಡಿರಿ. ಕನ್ನಡದಲ್ಲಿರ್ತದೆ, ಕನ್ನಡಿಗರು ವಿಶೇಷವಾಗಿ ಮಾಡಿರುವಂಥದ್ದು. ಯಾರೆಲ್ಲ ಸೀರಿಯಸ್ಲಿ ಓದ್ತಾ ಇದ್ದರೆ ಅವ್ರು ಮಾತ್ರ ತೊಗೊರಿ ಅಂತ ಹೇಳ್ತಾ, ಸೊ GK ಐತಿ, ಸೈನ್ಸ್ ಐತಿ ಮತ್ತು ಆಪ್ಟಿಟ್ಯೂಡ್ ಐತಿ, ತೊಗೊಂಡು ಪ್ರಿಪರೇಷನ್ ಮಾಡಿರಿ. ಓಕೆ, ಸರ್ ಹೆಂಗೆ ತೊಗೊಳ್ಳೋದು ಅಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದ್ರೆ ತೊಗೋಬೋದು, ಬೇಡ ಅಂದರೆ ಬಿಡ್ಬೋದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೇನೆ. ವಿಡಿಯೋ ಇಷ್ಟಂದ್ರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಭಾರತ್.